Dear students, ಆರ್ಟಿಕಲ್ಸ್, ಕ್ವೆಶನ್ ಟ್ಯಾಗ್ಸ್ ಮತ್ತು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಕರೆಕ್ಟ್ ವರ್ಬ್ ಫಾರ್ಮ್, WH ಕ್ವೆಶನ್ಸ್, ಈ ಒಂದು ಕ್ವೆಶನ್ಸ್ಗಳನ್ನು ರೀರೈಟ್ ಆಸ್ ಡೈರೆಕ್ಟೆಡ್ ಅಂತಕ್ಕಂತಹ ಮೇನ್ ಕ್ವೆಶನ್ ಏನಿರುತ್ತೋ ಅಲ್ಲಿ ನಿಮಗೆ ಕೇಳಿರ್ತಾರೆ. ಸುಮಾರು 5 ಅಂಕಗಳನ್ನು ನೀವು ಈ ಟಾಪಿಕ್ಸ್ ಇಂದ ಕಲಿಬಹುದು. ಸೊ ಯಾವೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿಕೊಂಡು ನೀವು ಈ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡಬೇಕು ಅಂತೇಳಿ ಇಲ್ಲಿ ನಾನು ನಿಮಗೆ ರೂಲ್ ಸಮೇತ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ ಪ್ರತಿ ಟಾಪಿಕ್ಗೂ ಕೂಡ. ಸೊ ಇವೆಲ್ಲವನ್ನು ಕೂಡ ನೀವು ಗಮನವಿಟ್ಟು ಎಲ್ಲ ಎಕ್ಸಾಂಪಲ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಿರ್ತವೆ. ಫಸ್ಟ್ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಎಕ್ಸರ್ಸೈಸ್ ನೋಡೋಣ ಮತ್ತು ರೂಲ್ಸ್ಗಳನ್ನು ಕೂಡ ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ನೋಡಿ, ಹಿ ಈಸ್ ಡ್ಯಾಶ್ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ, ಆರ್ಟಿಕಲ್ ಅನ್ನು ಫಿಲ್ ಮಾಡಬೇಕು ಅಂದ್ರೆ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ಬ್ಲಾಂಕ್ ಆದ್ಮೇಲೆ ಇರತಕ್ಕಂತಹ ವರ್ಡ್ ಅನ್ನ ನಾವು ಗಮನಿಸಬೇಕಾಗುತ್ತೆ. ನೋಡಿ, ಇಲ್ಲಿ ಬೆಸ್ಟ್ ಅಂತಕ್ಕಂತಹ ಒಂದು ಪದ ಏನಿದೆನೋ ಇದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆಗಿದೆ ವಿದ್ಯಾರ್ಥಿಗಳೇ. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅಂತೇಳಿ ಅಂದ್ರೆ ಗುಡ್, ಬೆಟರ್, ಬೆಸ್ಟ್ ಅಂತೇಳಿ. ಸೊ ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಇದೆ. ಸೊ ಸೂಪರ್ಲೇಟಿವ್ ಎಲ್ಲೇ ಬರಲಿ ನೀವೇನ್ ಮಾಡಬೇಕು ಅಂದ್ರೆ ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ದ ಬೆಸ್ಟ್, ದ ಟಾಲೆಸ್ಟ್, ದ ಸ್ಮಾರ್ಟೆಸ್ಟ್, ದ ಶಾರ್ಟೆಸ್ಟ್. ಸೊ ಈ ರೀತಿ ನೀವೇನ್ ಮಾಡಬೇಕು, ಡೆಫಿನಿಟ್ ಆರ್ಟಿಕಲ್ ದ ಅನ್ನ ಯೂಸ್ ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಒನ್, ಹಿ ವೇಟೆಡ್ ಫಾರ್ ಡ್ಯಾಶ್ ಆರ್ ಅಟ್ ದ ಬಸ್ ಸ್ಟಾಪ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸೌಂಡ್ ಅನ್ನ ಗಮನಿಸಬೇಕಾಗುತ್ತೆ. HOUR ಇದನ್ನ ನಾವು ಪ್ರೊನೌನ್ಸಿಯೇಷನ್ ಯಾವ ರೀತಿ ಮಾಡ್ತೇವೆ ಅಂದ್ರೆ ಅವರ್ ಅಂತೇಳಿ. ಎಚ್ ಅನ್ನೋದು ಸೈಲೆಂಟ್ ಆಗುತ್ತೆ. ಸೊ ವವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಸ್ವರದ ಸೌಂಡ್ ಇಲ್ಲಿ ಬರ್ತಾ ಇರೋದ್ರಿಂದ ನಾವೇನ್ ಮಾಡಬೇಕು, ಆರ್ಟಿಕಲ್ ಆನ್ ಅನ್ನ ಇಲ್ಲಿ ಫಿಲ್ ಮಾಡ್ತೇವೆ. ಸೊ ವವೆಲ್ ಸೌಂಡ್ ಬಂದಾಗ ಆನ್ ಅಂತೇಳಿ ಫಿಲ್ ಮಾಡಬೇಕು. ಥರ್ಡ್ ಒನ್, ಶಿ ಅಡಾಪ್ಟೆಡ್ ಡ್ಯಾಶ್ ಲಿಟಲ್ ಕಿಟನ್ ಫ್ರಮ್ ದ ಸ್ಟ್ರೀಟ್ ಅಂತ ಇದೆ. ಶಿ ಅಡಾಪ್ಟೆಡ್ ಅ ಲಿಟಲ್. ನೋಡಿ ಇಲ್ಲಿ ಲಿಟಲ್ ಲದಿಂದ ಸ್ಟಾರ್ಟ್ ಆಗ್ತಾ ಇದೆ, ವ್ಯಂಜನಾಕ್ಷರ, ವ್ಯಂಜನದ ಸೌಂಡ್ ಇದೆ. ಸೊ ಎ ಅನ್ನ ಫಿಲ್ ಮಾಡ್ತೇವೆ. ನೆಕ್ಸ್ಟ್ ನೋಡಿ, ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ಡ್ ದ ನೇಷನ್ ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, ಪ್ರೈಮ್ ಮಿನಿಸ್ಟರ್ ಅಂತಕ್ಕಂತಹ ಒಂದು ಪೋಸ್ಟ್ ಏನಿರುತ್ತೋ ಒಂದು ದೇಶಕ್ಕೆ ಒಂದೇ ಇರುತ್ತೆ. ಸೊ ಈ ರೀತಿ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಇವೆಲ್ಲ ಕೂಡ ಆ ಒಂದು ಸಂಸ್ಥೆಗಳಿಗೆ ಇರತಕ್ಕಂತಹ ಒಂದೊಂದೇ ಪೋಸ್ಟ್ ಆಗಿರ್ತವೆ. ಸೊ ಈ ರೀತಿಯ ಪದಗಳು ಬಂದಾಗ ಅಲ್ಲೂ ಕೂಡ ನಾವು ಡೆಫಿನಿಟ್ ಆರ್ಟಿಕಲ್ ಆದಂತಹ ದ ಅನ್ನ ಫಿಲ್ ಮಾಡಬೇಕು. ಇದು ನಿಮ್ಮ ಗಮನದಲ್ಲಿ ಇರಲಿ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ನೋಡಿ, ಶಿ ಬಾಟ್ ಡ್ಯಾಶ್ ಅಂಬ್ರೇಲಾ. ಸೊ ಇಲ್ಲಿ ಸೌಂಡ್ ಅನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಅಂಬ್ರೇಲಾ. ಸೊ ಅಂತಕ್ಕಂಥದ್ದು ವವೆಲ್ ಸೌಂಡ್ ಅಥವಾ ಸ್ವರದ ಸೌಂಡ್ ಆಗಿದೆ. ಸೊ ಇಲ್ಲಿ ನಾವು ಆನ್ ಅಂತಕ್ಕಂತಹ ಆರ್ಟಿಕಲ್ ಅನ್ನ ಫಿಲ್ ಮಾಡ್ತೇವೆ. ಅದೇ ರೀತಿ ಸಿಕ್ಸ್ತ್ ಒನ್ ಕೂಡ, ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್ ಅಂತ ಇದೆ. ನೋಡಿ, ಆನೆಸ್ಟ್ ಅನ್ನೋದನ್ನ ನಾವು ಈ ರೀತಿ ಓದ್ತೇವೆ, ಹಾ ಅಂತ ಹೇಳ್ಬಾರ್ದು, ಆನೆಸ್ಟ್ ಅಂತೇಳಿ. ಸೊ ದಿಸ್ ಈಸ್ ಆಲ್ಸೋ ಬಿಗಿನಿಂಗ್ ವಿತ್ ವವೆಲ್ ಸೌಂಡ್, ಸ್ವರದಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಆನ್ ಅಂತೇಳಿ ಫಿಲ್ ಮಾಡ್ತೇವೆ. ನೆಕ್ಸ್ಟ್ ಸೆವೆಂತ್ ಒನ್, ಪ್ಯಾಸಿಫಿಕ್ ಓಷಿಯನ್ ಈಸ್ ವೆರಿ ಲಾರ್ಜ್ ಅಂತ ಇದೆ. ಸೊ ಓಷಿಯನ್ಗಳ ನೇಮ್ ಬಂದಾಗ ಅಲ್ಲಿ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಫಿಲ್ ಮಾಡ್ತೇವೆ, ಯಾಕೆಂದ್ರೆ ಪ್ಯಾಸಿಫಿಕ್ ಓಷಿಯನ್ ಅಂತಕ್ಕಂಥದ್ದು ಒಂದೇ ಒಂದು ಇರೋದ್ರಿಂದ. ಏತ್ ಒನ್, ವಿ ವಿಸಿಟೆಡ್ ಡ್ಯಾಶ್ ತಾಜ್ ಮಹಲ್ ಲಾಸ್ಟ್ ಇಯರ್ ಅಂತ ಇದೆ. ಸೊ ತಾಜ್ ಮಹಲ್ ಅಂತಕ್ಕಂಥದ್ದು ಒಂದು ಹಿಸ್ಟಾರಿಕಲ್ ಬಿಲ್ಡಿಂಗ್ ಆಗಿದೆ ಅಲ್ವಾ. ಸೊ ಈ ರೀತಿ ಹಿಸ್ಟಾರಿಕಲ್ ಬಿಲ್ಡಿಂಗ್ ಅಥವಾ ಮಾನ್ಯುಮೆಂಟ್ಸ್ಗಳ ನೇಮ್ ಬಂದಾಗಲೂ ಕೂಡ ನಾವು ಡೆಫಿನಿಟ್ ಆರ್ಟಿಕಲ್ ಆದಂತಹ ದ ಅನ್ನೇ ಫಿಲ್ ಮಾಡ್ತೇವೆ. ನೈನ್ತ್ ಒನ್, ಶಿ ವಾಂಟ್ಸ್ ಟು ಬಿಕಮ್ ಡ್ಯಾಶ್ ಡಾಕ್ಟರ್ ಅಂತ ಇದೆ. ಸೌಂಡ್ ಅನ್ನು ಗಮನಿಸಿ, ಡ ಅಂದ್ರೆ ವವೆಲ್ ಸೌಂಡ್ ಬರೋದಿಲ್ಲ, ಇಲ್ಲಿ ಕಾನ್ಸನೆಂಟ್ ಸೌಂಡ್ ಇದೆ. ಸೊ ಎ ಅಂತೇಳಿ ನಾವು ಫಿಲ್ ಮಾಡಬೇಕು. ಟೆಂತ್ ಒನ್, ಐ ಸಾ ಡ್ಯಾಶ್ ಈಗಲ್ ಫ್ಲೈಯಿಂಗ್ ಇನ್ ದ ಸ್ಕೈ. ನೋಡಿ, ಈಗಲ್ ಅಂತ ಹೇಳ್ತಾ ಇದ್ದೇವೆ. ಸೊ ಇದೊಂದು ವವೆಲ್ ಸೌಂಡ್ ಆಗಿದೆ. ಸೊ ವವೆಲ್ ಸೌಂಡ್ ಇದ್ರೆ ಯಾವ ಆರ್ಟಿಕಲ್ ಫಿಲ್ ಮಾಡಬೇಕು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಈಗ, ಆನ್ ಅಂತೇಳಿ. 11th ಒನ್, ಮೂನ್ ಲುಕ್ಸ್ ಬ್ಯೂಟಿಫುಲ್ ಟುನೈಟ್. ನೋಡಿ, ಮೂನ್ ಅಂತಕ್ಕಂಥದ್ದು ಸನ್ ಇರ್ಬೋದು, ಮೂನ್ ಇರ್ಬೋದು, ಇವೆಲ್ಲವೂ ಕೂಡ ಒಂದೇ ಒಂದು ಇರ್ತಕ್ಕಂಥದ್ದು ಅಲ್ವಾ. ಸೊ ಡೆಫಿನೆಟ್ ಆರ್ಟಿಕಲ್ ದ ಅನ್ನ ಫಿಲ್ ಮಾಡಬೇಕು. ಸನ್, ಮೂನ್ ಈ ರೀತಿ ಬಂದಾಗ. ಅದೇ ರೀತಿ ದಿಕ್ಕುಗಳ ಹೆಸರು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಇವೆಲ್ಲ ಕೂಡ ಒಂದೊಂದೇ ಇರ್ತವೆ. ಸೊ ಆಗಲೂ ಕೂಡ ಡೆಫಿನೆಟ್ ಆರ್ಟಿಕಲ್ ಒಂದು ದ ಅನ್ನೇ ಫಿಲ್ ಮಾಡ್ತೇವೆ. ಅದೇ ರೀತಿ ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ ಪದಗಳು ಬಂದಾಗ ಆಗಲೂ ಕೂಡ ನಾವು ದ ಅನ್ನೇ ಯೂಸ್ ಮಾಡ್ಕೋಬೇಕು. ಇನ್ನು ಕ್ವೆಶನ್ ಟ್ಯಾಗ್ಸ್ ಅನ್ನ ಫ್ರೇಮ್ ಮಾಡ್ಲಿಕ್ಕೆ ಅಂತೇಳಿ ಒಂದು ಕ್ವೆಶನ್ ಅನ್ನು ಕೊಟ್ಟಿರ್ತಾರೆ. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡಿ. ಫಸ್ಟ್ ಒನ್, ಸಂಗೀತ ಈಸ್ ವೆರಿ ಹ್ಯಾಪಿ ಅಂತ ಇದೆ. ಸೊ ಈ ರೀತಿ ಕ್ವೆಶನ್ ಟ್ಯಾಗ್ ಅನ್ನ ಫ್ರೇಮ್ ಮಾಡ್ಲಿಕ್ಕೆ ಏನ್ ಕೇಳಿರ್ತಾರೋ ಆಗ ನಾವು ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಹೆಲ್ಪಿಂಗ್ ವರ್ಬ್ ಇದೆನಾ ಅಂತೇಳಿ ಗಮನಿಸ್ತೇವೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಅಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ನಮಗೆ ಸಿಗ್ತಾ ಇದೆ. ಅದು ಯಾವ್ದಪ್ಪ ಅಂದ್ರೆ ಈಸ್ ಅಂತಕ್ಕಂಥದ್ದು. ಸೊ ಈಸ್ ಅನ್ನೇ ತೆಗೆದುಕೊಂಡು ನಾವು ಕ್ವೆಶನ್ ಟ್ಯಾಗ್ ಅನ್ನ ಮಾಡ್ತಾ ಇದ್ದೇವೆ. ಈಸ್ ಅನ್ನ ಸ್ಟಾರ್ಟಿಂಗ್ ಬರ್ಕೊಳ್ತೇವೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ.
ಯಾಕೆಂದ್ರೆ ಎಲ್ಲೂ ಕೂಡ ನೋ ಅಥವಾ ನೈದರ್ ಈ ರೀತಿಯ ನೆಗೆಟಿವ್ ವರ್ಡ್ಗಳು ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ಹೆಲ್ಪಿಂಗ್ ವರ್ಬ್ಗೆ ನಾಟ್ ಅನ್ನ ಕಾಂಟ್ರಾಕ್ಟೆಡ್ ಫಾರ್ಮ್ ಅಲ್ಲಿ ಈ ರೀತಿ ಇಸಂಟ್ ಅಂತ ಬರೀತೇವೆ. ಮತ್ತು ಸಬ್ಜೆಕ್ಟ್ ಗಮನಿಸಿ ವಿದ್ಯಾರ್ಥಿಗಳೇ, ಸಂಗೀತ ಇದೆ, ಸೊ ಹುಡುಗಿಯ ಹೆಸರಾಗಿದೆ. ಸೊ ಇಲ್ಲಿ ನಾವು ಇದನ್ನ ಪ್ರನೌನ್ಗೆ ಚೇಂಜ್ ಮಾಡಬೇಕಾಗುತ್ತೆ ಕ್ವಶನ್ ಟ್ಯಾಗ್ ಅಲ್ಲಿ. ಸೊ ಇದಕ್ಕೆ ಸೂಟಬಲ್ ಯಾವ್ದಪ್ಪ ಅಂದ್ರೆ ಶಿ ಅಂತ ಆಗುತ್ತೆ. ಸೊ ಇಸಂಟ್ ಶಿ ಅಂತೇಳಿ ಬರೆದು ಕ್ವಶನ್ ಮಾರ್ಕ್ ಅನ್ನ ಹಾಕಬೇಕು. ಸೆಕೆಂಡ್ ನೋಡಿ, ಹಿ ಇಸಂಟ್ ಕಮಿಂಗ್ ಟುಡೇ. ಸೊ ಇಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ, ಈಸ್ ಇದೆ. ಸೊ ಅದನ್ನೇ ತೆಗೆದುಕೊಳ್ಬೇಕು. ಬಟ್ ಇಲ್ಲಿ ನೋಡಿ ನಾಟ್ ಅಂತಕ್ಕಂಥದ್ದು ಆಲ್ರೆಡಿ ಸ್ಟೇಟ್ಮೆಂಟ್ ಅಲ್ಲೇ ಇದೆ, ಅಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಇದಾಗಿದೆ. ಸೊ ಈಗ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ಈಸ್ ಅಂತ ಬರ್ಕೊಳ್ತೇವೆ, ನಾಟ್ ಅನ್ನ ಬರೆಯೋ ಹಾಗಿಲ್ಲ. ಮತ್ತು ಸಬ್ಜೆಕ್ಟ್ ನೋಡಿ ಹಿ ಇದೆ, ಸೊ ಪ್ರೊನೌನ್ ಇರೋದ್ರಿಂದ ಅದನ್ನೇ ತೆಗೆದುಕೊಂಡು ಈಸಿ ಅಂತ ಬರೆದು ಕ್ವಶನ್ ಮಾರ್ಕ್ ಅನ್ನ ಹಾಕ್ತೇವೆ. ಥರ್ಡ್ ಒನ್, ದೇ ಹ್ಯಾವ್ ಫಿನಿಶ್ಡ್ ದ ವರ್ಕ್. ಸೊ ಇಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ನಮ್ಗೆ ಸಿಗ್ತಾ ಇದೆ ಹ್ಯಾವ್ ಅಂತಕ್ಕಂಥದ್ದು. ಸೊ ಅದನ್ನೇ ತೆಗೆದುಕೊಳ್ಬೇಕು. ಮತ್ತು ಸ್ಟೇಟ್ಮೆಂಟ್ ನೋಡಿ ಪಾಸಿಟಿವ್ ಇದೆ, ಯಾಕೆಂದ್ರೆ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಹ್ಯಾವ್ ಅಂತ ತೆಗೆದುಕೊಳ್ತೇವೆ. ಅದಕ್ಕೆ ನಾಟ್ ಅನ್ನ ಕಾಂಟ್ರಾಕ್ಟೆಡ್ ಫಾರ್ಮ್ ಅಲ್ಲಿ ಸೇರಿಸಬೇಕು. ಮತ್ತು ಸಬ್ಜೆಕ್ಟ್ ಪ್ರೊನೌನ್ ಇದೆ ದೇ ಅಂತಕ್ಕಂಥದ್ದು, ಅದನ್ನೇ ಬರೀತೇವೆ ಹ್ಯಾವಂಟ್ ದೇ ಅಂತ ಹೇಳಿ. ಫೋರ್ತ್ ಒನ್, ಯು ಡೋಂಟ್ ಲೈಕ್ ಟೀ ಅಂತ ಇದೆ. ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ ನೋಡಿ, ಡೋಂಟ್ ಅಂತ ಇದೆ. ಸೊ ಈಗ ನಾವು ಕೇವಲ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ತೇವೆ. ಮತ್ತು ಸಬ್ಜೆಕ್ಟ್ ಯು ಇದೆ, ಪ್ರೊನೌನ್ ಆಗಿರೋದ್ರಿಂದ ಡು ಯು ಅಂತ ಬರೀತೇವೆ. ಫಿಫ್ತ್ ಒನ್, ವಿ ಆರ್ ಗೋಯಿಂಗ್ ಟು ಮೈಸೂರ್ ನೆಕ್ಸ್ಟ್ ವೀಕ್ ಅಂತ ಇದೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಇದೆ ನೋಡಿ, ಗಮನಿಸಿ ವಿದ್ಯಾರ್ಥಿಗಳೇ. ಸೊ ಆರ್ ಅನ್ನೇ ತೆಗೆದುಕೊಳ್ತೇವೆ. ಮತ್ತು ಸ್ಟೇಟ್ಮೆಂಟ್ ಪಾಸಿಟಿವ್, ಯಾಕಂದ್ರೆ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಆರ್ಗೆ ನಾಟ್ ಅನ್ನ ಸೇರಿಸಿ ಆರೆಂಟ್ ಅಂತ ಆಯ್ತು. ಮತ್ತು ಪ್ರೊನೌನ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಸಬ್ಜೆಕ್ಟ್ ಅದನ್ನೇ ಬರೀತೇವೆ ಆರೆಂಟ್ ವಿ ಅಂತ ಹೇಳಿ. ಸಿಕ್ಸ್ತ್ ನೋಡಿ, ರವಿ ಪ್ಲೇಸ್ ಫುಟ್ಬಾಲ್. ವರ್ಬ್ ಅನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಪ್ಲೇಸ್ ಅಂತ ಇದೆ. ಸೆಂಟೆನ್ಸ್ ಅಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಕೇವಲ ವರ್ಬ್ ಅನ್ನ ನಾವು ಗಮನಿಸಬಹುದು. ಸೊ ಇಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಯಾಕೆಂದ್ರೆ ವರ್ಬ್ಗೆ ಇಲ್ಲಿ ಎಸ್ ಸೇರ್ಕೊಂಡಿದೆ ಅಲ್ವಾ. ಸೊ ಸಿಂಪಲ್ ಪ್ರೆಸೆಂಟ್ ಅಂತ ಈಸಿಯಾಗಿ ಕಂಡು ಹಿಡಿಬಹುದು. ಸೊ ಈ ರೀತಿ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹೆಲ್ಪಿಂಗ್ ವರ್ಬ್ ಡಸ್ ಅನ್ನ ತೆಗೆದುಕೊಂಡು ಕ್ವಶನ್ ಟ್ಯಾಗ್ ಅನ್ನ ಫ್ರೇಮ್ ಮಾಡಬೇಕಾಗುತ್ತೆ. ಡಸ್ಗೆ ಈಗ ನಾಟ್ ಅನ್ನ ಸೇರಿಸ್ತೇವೆ, ಯಾಕಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್. ಡಸಂಟ್ ರವಿ ಇದೆ ನೋಡಿ. ಸೊ ಈಗ ಪ್ರೊನೌನ್ ಬರೀಬೇಕಲ್ವಾ, ಡಸಂಟ್ಗೆ ಇಲ್ಲಿ ಹಿ ಅಂತ ಪ್ರೊನೌನ್ ಅನ್ನ ಸೇರಿಸಬೇಕು. ರವಿಗೆ ಹಿ ಅನ್ನೋ ಪ್ರೊನೌನ್ ಅನ್ನ ಯೂಸ್ ಮಾಡಿದ್ದೇವೆ. ಅದೇ ರೀತಿ ನೆಕ್ಸ್ಟ್ ಒನ್, ದೇ ಡಿಡೆಂಟ್ ಅಟೆಂಡ್ ದ ಕ್ಲಾಸ್ ಇದೆ. ಸೊ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ನಮಗೆ ಸ್ಟೇಟ್ಮೆಂಟ್ ಅಲ್ಲಿ ಸಿಗ್ತಾ ಇದೆ. ಮತ್ತು ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ, ನಾಟ್ ಯಾಕೆ ಅಂದ್ರೆ ಇಲ್ಲೇ ಇರೋದ್ರಿಂದ ನಾವು ಇಲ್ಲಿ ನಾಟ್ ಅನ್ನ ಸೇರಿಸಬಾರ್ದು ಕ್ವಶನ್ ಟ್ಯಾಗಿಗೆ. ಡಿಡ್ ಮತ್ತು ಸಬ್ಜೆಕ್ಟ್ ದೇ ಪ್ರೊನೌನ್ ಫಾರ್ಮ್ ಅಲ್ಲಿ ಇದೆ. ಸೊ ಡಿಡ್ ದೇ ಅನ್ನೇ ಬರೀತೇವೆ. ಏತ್ ಒನ್ ನೋಡಿ, ಶಿ ವೋಂಟ್ ಫಾರ್ಗೆಟ್ ದಿಸ್ ಗಿಫ್ಟ್ ಅಂತ ಇದೆ. ವೋಂಟ್ ಅನ್ನೋದು ವಿಲ್ ನಾಟ್ ನ ಒಂದು ಶಾರ್ಟ್ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ವಿಲ್ ಅನ್ನ ತೆಗೆದುಕೊಳ್ಬೇಕು. ವಿಲ್ ಮತ್ತು ನಾಟ್ ಇರೋದ್ರಿಂದ ಸೇರಿಸೋದಿಲ್ಲ, ಇಲ್ಲಿ ವಿಲ್ ಶಿ ಅಂತ ಕ್ವಶನ್ ಟ್ಯಾಗ್ ಅನ್ನ ಫ್ರೇಮ್ ಮಾಡ್ತೇವೆ. ನೈನ್ತ್ ಒನ್ ನೋಡಿ, ದ ಟ್ರೈನ್ ಹ್ಯಾಸ್ ಅರೈವ್ಡ್ ಅಂತ ಇದೆ. ಸೊ ಹ್ಯಾಸ್ ಇದೆ, ಹ್ಯಾಸ್ ಅನ್ನೇ ತೆಗೆದುಕೊಳ್ತೇವೆ. ಹ್ಯಾಸೆಂಟ್, ಯಾಕೆಂದ್ರೆ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಹ್ಯಾಸೆಂಟ್ ನೋಡಿ, ದ ಟ್ರೈನ್ಗೆ ಇಟ್ ಅಂತ ಪ್ರೊನೌನ್ ಅನ್ನು ಸೇರಿಸ್ತೇವೆ. 10th ಒನ್, ದೇ ಆರ್ಂಟ್ ಬಿಸಿ ನಾವು ಇದೆ, ಆರ್ ಅನ್ನ ತೆಗೆದುಕೊಳ್ತೇವೆ, ನಾಟ್ ಅನ್ನ ಸೇರಿಸಂಗಿಲ್ಲ, ಯಾಕೆಂದ್ರೆ ಆಲ್ರೆಡಿ ಸ್ಟೇಟ್ಮೆಂಟ್ ಅಲ್ಲಿ ಇರೋದ್ರಿಂದ ಆರ್ ದೇ ಅಂತ ಕ್ವಶನ್ ಟ್ಯಾಗ್ ಅನ್ನ ಫ್ರೇಮ್ ಮಾಡ್ತೇವೆ. ಶಿ ಸಿಂಗ್ಸ್ ವೆಲ್. ಎಸ್ ವಿದ್ಯಾರ್ಥಿಗಳ, ಎಲ್ಲೂ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಮೇನ್ ವರ್ಬ್ ಅನ್ನ ಗಮನಿಸಿ, ಸಿಂಗ್ಸ್ ಅಂತ ಇದೆ. ಮತ್ತು ಇದಕ್ಕೆ ವರ್ಬ್ ನೋಡಿ, ವರ್ಬ್ಗೆ ಪ್ಲಸ್ ಎಸ್ ಸೇರ್ಕೊಂಡಿದೆ ಅಲ್ವಾ. ಸೊ ಈಗ ಡಸ್ ಅನ್ನ ತೆಗೆದುಕೊಳ್ತೇವೆ. ಡಸ್ ಮತ್ತು ನಾಟ್ ನೆಗೆಟಿವ್ ಟ್ಯಾಗ್ ಅನ್ನ ಸೇರಿಸಬೇಕು. ಡಸಂಟ್ ಶಿ ಅಂತೇಳಿ. ಒಂದು ವೇಳೆ ಇದೇ ಸೆಂಟೆನ್ಸ್ ಅನ್ನೇ ಗಮನಿಸಿ ವಿದ್ಯಾರ್ಥಿಗಳೇ, ಶಿ ಸ್ಯಾಂಗ್ ವೆಲ್ ಅಂತ ಇದ್ದಿದ್ರೆ, SANG ಸ್ಯಾಂಗ್ ಅಂದ್ರೆ ಪಾಸ್ಟ್ ಟೆನ್ಸ್ ಆಗಿರೋದು, ಆಗ ನಾವು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಸ್ಯಾಂಗ್ ಇರೋದ್ರಿಂದ ಡಿಡ್ ಅನ್ನ ತೆಗೆದುಕೊಳ್ತಾ ಇದ್ವಿ. ಡಿಡಂಟ್ ಶಿ ಅಂತ ಚೇಂಜ್ ಮಾಡ್ತಾ ಇದ್ವಿ, ಅದು ಕೂಡ ನಿಮಗೆ ನೆನಪಿರಲಿ. 12th ಒನ್, ನವೀನ್ ಡಸಂಟ್ ಡ್ರೈವ್ ಫಾಸ್ಟ್ ಇದೆ. ಸೊ ಡಸ್ ಇಲ್ಲೇ ಆಲ್ರೆಡಿ ಇರೋದ್ರಿಂದ ಅದನ್ನೇ ತೆಗೆದುಕೊಳ್ತೇವೆ. ಡಸ್ ಮತ್ತು ನವೀನ್ಗೆ ಪ್ರೊನೌನ್ ಹಿ ಅನ್ನ ತೆಗೆದುಕೊಳ್ಬೇಕು, ಡಸ್ ಹಿ ಅಂತೇಳಿ. 13th ಒನ್, ದ ಚಿಲ್ಡ್ರನ್ ವರ್ ಪ್ಲೇಯಿಂಗ್ ಇದೆ. ಸೊ ವರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ದ ಚಿಲ್ಡ್ರನ್ಗೆ ವರ್ ಆದ್ಮೇಲೆ ನೆಗೆಟಿವ್ ವರ್ಡ್ ನಾಟ್ ಅನ್ನು ಸೇರಿಸ್ತೇವೆ, ಯಾಕಂದ್ರೆ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ. ದ ಚಿಲ್ಡ್ರನ್ ಇದಕ್ಕೆ ಪ್ರೊನೌನ್ ಫಾರ್ಮ್ ದೇ ಅಂತ ತೆಗೆದುಕೊಳ್ಬೇಕು, ವರೆಂಟ್ ದೇ ಅಂತ ಹೇಳಿ. 14th ಒನ್, ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಇದೆ. ಕ್ಯಾನ್ ಅಂತಕ್ಕಂತಹ ಮಾಡಲ್ ವರ್ಬ್ ಅನ್ನೇ ತೆಗೆದುಕೊಳ್ಬೇಕು ಮತ್ತು ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಕಾಂಟ್ ಮತ್ತು ಪ್ರೊನೌನ್ ಯು, ಕಾಂಟ್ ಯು ಅಂತ ಆಗುತ್ತೆ. 15th ಒನ್, ಶಿ ಹ್ಯಾಸಂಟ್ ಕಂಪ್ಲೀಟೆಡ್ ದ ಟಾಸ್ಕ್ ಅಂತ ಇದೆ. ಹ್ಯಾಸಂಟ್ ಅಂತ ಇದೆ, ಅಂದ್ರೆ ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇಲ್ಲೇ ಸಿಗ್ತಾ ಇದೆ ಮತ್ತು ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇರೋದ್ರಿಂದ ಇಲ್ಲಿ ಸೇರಿಸಬಾರ್ದು. ಹ್ಯಾಸ್
ಶಿ ಅಂತೇಳಿ ಕ್ವಶನ್ ಟ್ಯಾಗ್ ಅನ್ನ ಫ್ರೇಮ್ ಮಾಡ್ತೇವೆ. ಸೊ ಈ ರೀತಿ ನೀವೇನು ಮಾಡಬೇಕು, ಹೆಲ್ಪಿಂಗ್ ವರ್ಬನ್ನು ಸ್ಟೇಟ್ಮೆಂಟಲ್ಲಿ ಹುಡುಕಿ ಮತ್ತು ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆನಾ ಅಥವಾ ನೆಗೆಟಿವ್ ಇದೆನಾ ನೋಡ್ಕೊಳ್ಳಿ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು, ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದರೆ ಮತ್ತು ನಿಮ್ಮ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರಬೇಕು. ಅದ್ರ ಜೊತೆಗೆ ಒಂದು ವೇಳೆ ಹೆಲ್ಪಿಂಗ್ ವರ್ಬ್ ಸೆಂಟೆನ್ಸಲ್ಲಿ ಇಲ್ಲ ಅಂದರೆ ಮೇನ್ ವರ್ಬನ್ನು ಗಮನಿಸಿ. ಮೇನ್ ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ ಆಗ ನಾವು ಡೂ ಅಥವಾ ಡಸಲ್ಲಿ ಒಂದು ತೆಗೆದುಕೊಳ್ಬೇಕು, ಪಾಸ್ಟ್ ಟೆನ್ಸಲ್ಲಿ ಇದ್ದರೆ ಡಿಡ್ಡನ್ನು ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಎಲ್ಲ ಸಬ್ಜೆಕ್ಟ್ಗಳನ್ನು ನಾವು ಪ್ರನೌನ್ಗೆ ಚೇಂಜ್ ಮಾಡಿ ಕ್ವಶನ್ ಟ್ಯಾಗ್ ಜೊತೆ ಸೇರಿಸಬೇಕು. ಇಷ್ಟು ನೀವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕಾದ್ರೆ ನಿಮಗೆ ನೆನಪಿರಬೇಕು. ಇನ್ನು ಅಪ್ರಾಪ್ರಿಯೇಟ್ ವರ್ಬನ್ನು ಅಥವಾ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೇವೆ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು, ಒಂದು ಪ್ರಶ್ನೆ ಇದರ ಮೇಲೆ ಕೂಡ ಇರುತ್ತೆ. ಫಸ್ಟ್ ಕ್ವಶನ್ ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಲಿವಿಂಗ್ ಇನ್ ಮೈಸೂರು ಅಂತ ಇದೆ. ಒನ್ ಆಫ್ ಮೈ ಫ್ರೆಂಡ್ಸ್, ವಿದ್ಯಾರ್ಥಿಗಳಿಗೆ ಗಮನಿಸಿ ಇಲ್ಲಿ ಫ್ರೆಂಡ್ಸ್ ಅಂತ ಇದೆ. ಸೊ ಇದು ಪ್ಲೂರಲ್ ಅಂತ ತಿಳ್ಕೊಂಡು ನೀವು ಆರ್ ಅಂತೇಳಿ ಫಿಲ್ ಮಾಡಿಬಿಡ್ತೀರಾ ಅನೇಕ ವಿದ್ಯಾರ್ಥಿಗಳಿಗೆ ಗಮನಿಸಿ, ಇಲ್ಲಿ ಒನ್ ಅಂತಕ್ಕಂಥದ್ದು ಈ ಒಂದು ಸೆಂಟೆನ್ಸ್ನ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇದು ಒನ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಈಸ್ ಅನ್ನು ತೆಗೆದುಕೊಳ್ಬೇಕು. ಸಬ್ಜೆಕ್ಟ್ ವರ್ಬ್ ಅಂತ ಅದಕ್ಕೆ ಕರಿತೀವಿ ನಾವು. ಒನ್ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಅದಕ್ಕೆ ಸೂಟಬಲ್ ಆಗಿರೋ ಒಂದು ವರ್ಬನ್ನೇ ನಾವು ಬಳಸಬೇಕು. ಇಲ್ಲಿ ಈಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇನ್ನು ಈಚ್ ಸ್ಟೂಡೆಂಟ್ ಅಂತಕ್ಕಂಥದ್ದು ಕೂಡ ಗಮನಿಸಿ ಸಿಂಗ್ಯುಲರ್ ಆಗಿದೆ. ಸೊ ಹ್ಯಾಸ್ ಮತ್ತು ಹ್ಯಾವ್ಗಳಲ್ಲಿ ಹ್ಯಾಸ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ. ಅದ್ರ ಜೊತೆಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ನಾವೇನು ಮಾಡ್ತೇವೆ, ಹ್ಯಾಸ್ ಅಂತೇಳಿ ತೆಗೆದುಕೊಳ್ತೇವೆ. ಈ ಸ್ಟೂಡೆಂಟ್ ಹ್ಯಾಸ್ ಕಂಪ್ಲೀಟೆಡ್ ದ ಹೋಮ್ವರ್ಕ್. ಥರ್ಡ್ ಒನ್, ದ ನ್ಯೂಸ್ ಡ್ಯಾಶ್ ವೆರಿ ಸರ್ಪ್ರೈಸಿಂಗ್ ಅಂತ ಇದೆ. ನ್ಯೂಸ್ ಅನ್ನೋದು ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತೇವೆ. ದ ನ್ಯೂಸ್ ಈಸ್ ವೆರಿ ಸರ್ಪ್ರೈಸಿಂಗ್. ಎವ್ರಿ ಒನ್ ಇದೆ ನೋಡಿ, ಎವ್ರಿ ಒನ್ ಇದು ಕೂಡ ಸಿಂಗ್ಯುಲರ್ ವಿದ್ಯಾರ್ಥಿಗಳೇ. ಎವ್ರಿ ಒನ್ ಬಂದಾಗ ನೆನ್ಪಿಟ್ಕೊಳ್ಳಿ, ಎವ್ರಿ ಒನ್ ವಾಸ್ ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನು ಸಿಂಗ್ಯುಲರ್ ತೆಗೆದುಕೊಳ್ತೇವೆ. ಫಿಫ್ತ್ ಒನ್, ಎ ನಂಬರ್ ಆಫ್ ಬುಕ್ಸ್ ಡ್ಯಾಶ್ ಮಿಸ್ಸಿಂಗ್ ಫ್ರಮ್ ದ ಲೈಬ್ರರಿ ಅಂತ ಇದೆ. ಎ ನಂಬರ್ ಆಫ್ ಬುಕ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ ಗಮನಿಸಿ. ಸೊ ಇದು ಎ ನಂಬರ್ ಆಫ್ ಬುಕ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ. ಸೊ ಇಲ್ಲಿ ನಾವೇನು ಮಾಡ್ತೇವೆ, ಆರ್ ಅನ್ನು ತೆಗೆದುಕೊಳ್ತೇವೆ. ಅ ನಂಬರ್ ಆಫ್ ಬುಕ್ಸ್ ಆರ್ ಮಿಸ್ಸಿಂಗ್ ಫ್ರಮ್ ದ ಲೈಬ್ರರಿ. ಸಿಕ್ಸ್ತ್ ಒನ್, ಒನ್ ಆಫ್ ದ ಎಂಪ್ಲಾಯರ್ಸ್ ಡ್ಯಾಶ್ ಇಂಜರ್ಡ್. ಇಲ್ಲೂ ಅಷ್ಟೇ ಒನ್ ಇದೆ ನೋಡಿ, ಇದೇ ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಪ್ಲೇಯರ್ಸ್ ಅನ್ನು ನೋಡಿಕೊಂಡು ಪ್ಲೂರಲ್ ಅನ್ನು ಫಿಲ್ ಮಾಡಿಬಿಡಿ. ಒನ್ ಆಫ್ ದ ಪ್ಲೇಯರ್ಸ್ ಈಸ್, ಅನೇಕ ಪ್ಲೇಯರ್ಗಳಲ್ಲಿ ಒಬ್ಬನು ಅಂತೇಳಿ. ಸೊ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿ. ಮ್ಯಾಥಮೆಟಿಕ್ಸ್, ಸೊ ಇಲ್ಲೂ ಅಷ್ಟೇ ಸಿಂಗ್ಯುಲರ್ನ ಯೂಸ್ ಮಾಡಬೇಕು. ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್. ಏಟ್ ಒನ್, ದ ಟೀಮ್ ನೋಡಿ, ಇಲ್ಲಿ ದ ಟೀಮಲ್ಲಿ ಅನೇಕ ಮೆಂಬರ್ಸ್ ಇರ್ಬೋದು, ಬಟ್ ಅವರೆಲ್ಲರನ್ನು ಸೇರಿಸಿ ಒಂದು ತಂಡವಾಗಿ ನಾವು ಮಾಡ್ತಾ ಇದ್ದೇವೆ. ಸೊ ಇದು ಕೂಡ ಸಿಂಗ್ಯುಲರ್ ಆಗಿರುತ್ತೆ. ದ ಟೀಮ್ ಈಸ್ ಪ್ಲೇಯಿಂಗ್ ವೆಲ್ ಟುಡೇ. ನೈನ್ತ್ ಒನ್, ನೀದರ್ ರಾಮ್ ನಾರ್ ಹಿಸ್ ಫ್ರೆಂಡ್ಸ್. ನೋಡಿ, ನೀದರ್ ಮತ್ತು ನಾರ್ಗಳು ಬಂದಾಗ ವಿದ್ಯಾರ್ಥಿಗಳೇ ನಾವು ಯಾವ ಸಬ್ಜೆಕ್ಟ್ ನಿಯರ್ ಇರುತ್ತೋ ಅದಕ್ಕೆ ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಇಲ್ಲಿ ನೀದರ್ ರಾಮ್ ಸಿಂಗ್ಯುಲರ್ ಇರ್ಬೋದು, ಆದ್ರೆ ನಾರ್ ಆದ್ಮೇಲೆ ಹಿಸ್ ಫ್ರೆಂಡ್ಸ್ ಅಂತ ಇದೆ ನೋಡಿ, ಇದನ್ನ ಗಮನಿಸಬೇಕಾಗುತ್ತೆ. ಸೊ ನೀದರ್ ನಾರ್ ಬಂದಾಗ ಕ್ಲೋಜೆಸ್ಟ್ ಯಾವ್ದಿರುತ್ತೋ ಸಬ್ಜೆಕ್ಟ್ಗೆ ಆ ಒಂದು ಸಬ್ಜೆಕ್ಟ್ ಅನ್ನೇ ಗಮನಿಸಿ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕು. ಹಿಸ್ ಫ್ರೆಂಡ್ಸ್ ಅನ್ನೋದು ಪ್ಲೂರಲ್ ಇದೆ. ಸೊ ಇಲ್ಲಿ ವರ್ ಅನ್ನ ಅಂದ್ರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. 10th ಒನ್, ಬ್ರೆಡ್ ಅಂಡ್ ಬಟರ್. ನೋಡಿ, ಬ್ರೆಡ್ ಅಂಡ್ ಬಟರ್ ಅನ್ನೋದು ಒಂದೇ ಒಂದು ತಿನಿಸಿನ ಹೆಸರಾಗಿದೆ. ಸೊ ಇದನ್ನ ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತೇವೆ. ಈಸ್ ಬ್ರೆಡ್ ಅಂಡ್ ಬಟರ್ ಈಸ್ ಮೈ ಬ್ರೇಕ್ಫಾಸ್ಟ್ ಅಂತೇಳಿ. 11th ಒನ್, ಈಚ್ ಆಫ್ ದ ಗರ್ಲ್ಸ್. ವಿದ್ಯಾರ್ಥಿಗಳು ಗಮನಿಸಿ, ಗರ್ಲ್ಸ್ ಅನ್ನೋದು ಪ್ಲೂರಲ್ ಆಗಿ ಕಾಣಬಹುದು ನಿಮಗೆ, ಆದ್ರೆ ಇಲ್ಲಿ ಈಚ್ ಅಂತಕ್ಕಂಥದ್ದೇ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈಚ್ ಅಂತಕ್ಕಂಥದ್ದು ಬಂದಾಗ ನಾವೇನ್ ಮಾಡಬೇಕು, ಸಿಂಗ್ಯುಲರ್ನೇ ಯೂಸ್ ಮಾಡಬೇಕು. ಈಚ್ ಆಫ್ ದ ಗರ್ಲ್ಸ್ ಹ್ಯಾಸ್, ಹ್ಯಾವ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ. ಇನ್ನು 4th ಟಾಪಿಕ್, ಯೂಸ್ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸೊ ವರ್ಬ್ ಅನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಯಾವ ರೀತಿ ರೂಲ್ಸ್ ಅನ್ನ ಏನು ಮಾಡಬೇಕು ಫಾಲೋ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡಿ, ಶಿ ಡ್ಯಾಶ್ ದ ನ್ಯೂಸ್ ಪೇಪರ್ ಎವ್ರಿ ಮಾರ್ನಿಂಗ್. ನೋಡಿ, ಎವ್ರಿ ಮಾರ್ನಿಂಗ್ ಅಂದ್ರೆ ಪ್ರತಿನಿತ್ಯ ನಡೀತಕ್ಕಂತಹ ಕೆಲಸ ಇದಾಗಿದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕಾಗುತ್ತೆ. ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಅಲ್ವಾ ವಿದ್ಯಾರ್ಥಿಗಳೇ. ಸೊ ನಾವು ವರ್ಬ್ಗೆ ಎಸ್ ಅನ್ನ ಸೇರಿಸಬೇಕು. ಸೊ ಶಿ ರೀಡ್ಸ್ ಅಂತ ಬರೀತೇವೆ. ಸೆಕೆಂಡ್ ಒನ್, ಲಾಸ್ಟ್ ಇಯರ್. ನೋಡಿ, ಲಾಸ್ಟ್ ಇಯರ್ ಫಸ್ಟ್ಗೆ ಸಿಕ್ಬಿಡ್ತು ನಿಮಗೆ, ಇದು ಪಾಸ್ಟ್ ಟೆನ್ಸ್ ಅಂತ. ವಿ ಡ್ಯಾಶ್ ಡೆಲ್ಲಿ ಡ್ಯೂರಿಂಗ್ ಅವರ್ ವೆಕೇಶನ್ ಅಂತ ಇದೆ. ಸೊ ಇದು ಪಾಸ್ಟ್ ಇರೋದ್ರಿಂದ ವಿಸಿಟ್ ಅನ್ನ ಪಾಸ್ಟ್ ಅಲ್ಲಿ ಬರೀಬೇಕಾಗುತ್ತೆ. ವಿಸಿಟೆಡ್ ಅಂತೇಳಿ ಬರೀತೇವೆ. ವಿ ವಿಸಿಟೆಡ್ ಡೆಲ್ಲಿ ಡ್ಯೂರಿಂಗ್ ಅವರ್ ವೆಕೇಶನ್. ಒನ್ ಆಫ್ ಮೈ ಕ್ಲಾಸ್ಮೇಟ್ಸ್ ಡ್ಯಾಶ್ ದ ಗಿಟಾರ್ ವೆರಿ ವೆಲ್. ಸೊ ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಆಗಿದೆ. ಮತ್ತೆ ಸಬ್ಜೆಕ್ಟ್ ನೋಡಿ, ಒನ್ ಇದೆ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರೇ ಆಗಿರುತ್ತೆ ಇದು ಕೂಡ.
ಇಲ್ಲಿ ಕ್ಲಾಸ್ಮೇಟ್ಸ್ ಅನ್ನ ನೋಡಬಾರ್ದು. ಒನ್ ಆಫ್ ಮೈ ಕ್ಲಾಸ್ಮೇಟ್ಸ್ ಅಂದ್ರೆ ಒಬ್ರು, ಕ್ಲಾಸ್ಮೇಟ್ಸ್ ಅಲ್ಲೇ ಒಬ್ರು ಅಂತೇಳಿ. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದಾಗ ನಾವು ವರ್ಬ್ಗೆ ಎಸ್ ಅನ್ನ ಸೇರಿಸ್ತೇವೆ, ಪ್ಲೇಸ್ ಅಂತ. ಫೋರ್ತ್ ಒನ್, ದೇ ಡ್ಯಾಶ್ ಅ ಮೂವಿ ಎಸ್ಟರ್ಡೇ. ಸೊ ಎಸ್ಟರ್ಡೇ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ವಾಚ್ ಇರೋದನ್ನ ವಿದ್ಯಾರ್ಥಿಗಳೇ ಪಾಸ್ಟ್ ಟೆನ್ಸ್ ಅಲ್ಲಿ ಬರೀತೇವೆ, ವಾಚ್ಡ್ ಅಂತೇಳಿ. ಮೈ ಬ್ರದರ್ ಡ್ಯಾಶ್ ಇನ್ ಅ ಬ್ಯಾಂಕ್ ನೌ. ನೋಡಿ ವಿದ್ಯಾರ್ಥಿಗಳೇ, ಬ್ಯಾಂಕ್ ನೌ ಅಂತ ಇದೆ. ನೌ ಅಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ತಕ್ಕಂಥದ್ದು ಅಂತ ನಮಗೆ ತಿಳಿಯುತ್ತೆ. ಸೊ ಮೈ ಬ್ರದರ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಈ ರೀತಿ ಇದ್ದಾಗ ವರ್ಬ್ಗೆ ಏನ್ ಮಾಡ್ತೇವೆ, ನಿಮ್ಗೆಲ್ಲ ತಿಳಿದಿದೆ ಆಲ್ರೆಡಿ, ವರ್ಕ್ಸ್ ಎಸ್ ಅನ್ನ ಸೇರಿಸ್ತೇವೆ. ಸಿಕ್ಸ್ತ್ ಒನ್, ದ ಚಿಲ್ಡ್ರನ್. ನೋಡಿ ಪ್ಲೂರಲ್ ಇದೆ. ಡ್ಯಾಶ್ ದ ಪಿಕ್ನಿಕ್ ಲಾಸ್ಟ್ ಸಂಡೇ. ಲಾಸ್ಟ್ ಸಂಡೇ ನೋಡಿ, ಲಾಸ್ಟ್ ಸಂಡೇ ಅಂದ್ರೆ ಕಳೆದ ಸಂಡೇ, ಅಂದ್ರೆ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆ ಆಗಿದೆ. ಸೊ ಇಲ್ಲಿ ಸಿಂಪಲ್ ಆಗಿ ನಾವು ಏನ್ ಮಾಡ್ತೇವೆ, ಎಂಜಾಯ್ ಇರೋದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಬರಿತೇವೆ, ಎಂಜಾಯ್ಡ್ ಅಂತ ಹೇಳಿ. ಸೆವೆಂತ್ ಒನ್, ಈ ಸ್ಟೂಡೆಂಟ್, ಪ್ರತಿಯೊಬ್ಬ ಸ್ಟೂಡೆಂಟ್ ಡ್ಯಾಶ್ ಅ ನೋಟ್ಬುಕ್ ಟು ಕ್ಲಾಸ್. ಸೊ ಈ ಸ್ಟೂಡೆಂಟ್ ಅನ್ನೋದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಅಂತಕ್ಕಂಥದ್ದು. ಸೊ ಇಲ್ಲಿ ವರ್ಬ್ಗೆ ನಾವು ಎಸ್ ಅನ್ನ ಸೇರಿಸ್ತೇವೆ, ಬಿಕಾಸ್ ದಿಸ್ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಬ್ರಿಂಗ್ಸ್, ಹಿ ಡ್ಯಾಶ್ ಅ ಲೆಟರ್ ಟು ಹಿಸ್ ಫ್ರೆಂಡ್ ಎವ್ರಿ ವೀಕ್. ಪ್ರತಿ ವಾರನೂ ಕೂಡ ಲೆಟರ್ನ ಬರೀತಾರೆ, ಅಂದ್ರೆ ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರತಕ್ಕಂಥದ್ದು. ಸೊ ಹಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ರೈಟ್ಗೆ ನಾವೇನ್ ಮಾಡಬೇಕು, ನಿಮ್ಗೆಲ್ಲ ತಿಳಿದಿದೆ ಈಗ, ರೈಟ್ಗೆ ರೈಟ್ಸ್ ಅಂತ ಬರೀತಾ ಇದ್ದೇವೆ, ಎಸ್ ಅನ್ನ ಸೇರಿಸಿಕೊಂಡು ರೈಟ್ಸ್. ನೈನ್ತ್ ಕ್ವೆಶ್ಚನ್ ನೋಡಿ, ಇನ್ 2020 ಸೈಂಟಿಸ್ಟ್ಸ್ ಡ್ಯಾಶ್ ಅ ನ್ಯೂ ಸ್ಪೆಸೀಸ್ ಅಂತ ಇದೆ. ಸೊ 2020 ಕಳೆದು ಹೋಗಿರ್ತಕ್ಕಂತಹ ಘಟನೆ ಪಾಸ್ಟ್ ಟೆನ್ಸ್ ಆಗಿದೆ. ಸೊ ಡಿಸ್ಕವರ್ ಅನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಬರೀಬೇಕು ನಾವು, ಡಿಸ್ಕವರ್ಡ್ ಅಂತ ಫಿಲ್ ಮಾಡಬೇಕು, ಡಿಸ್ಕವರ್ಡ್. 10th ಒನ್ ಆಫ್ ದ ಟೀಚರ್ಸ್ ಡ್ಯಾಶ್ ಇಂಗ್ಲಿಷ್ ಇನ್ ಅವರ್ ಸ್ಕೂಲ್. ಸೊ ಇದು ಕೂಡ ಇನ್ ಅವರ್ ಸ್ಕೂಲ್, ಈಗಲೂ ಕೂಡ ಟೀಚ್ ಮಾಡ್ತಾನೆ ಇದ್ದಾರೆ, ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀಬೇಕಾಗಿರೋ ಸೆಂಟೆನ್ಸ್ ಇದಾಗಿದೆ. ಟೀಚ್ ಅನ್ನ ನಾವು ನೋಡಿ, ಒನ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ಟೀಚ್ ಇರೋದನ್ನ ಟೀಚಸ್ ಅಂತ ಫಿಲ್ ಮಾಡ್ತೇವೆ, ಟೀಚಸ್. ಸೊ ಈ ರೀತಿ ನೀವು ಈ ವರ್ಬ್ಗಳನ್ನು ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ಇನ್ನೊಂದು ಪ್ರಶ್ನೆ ಮುಖ್ಯವಾಗಿರ್ತಕ್ಕಂಥದ್ದು, WH ಕ್ವೆಶನ್ ಅನ್ನ ಫ್ರೇಮ್ ಮಾಡಿ ಅಂತೇಳಿ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತಾರೆ. ಸೊ ಇವುಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ. ರವೀಂದ್ರನಾಥ್ ಟ್ಯಾಗೋರ್ ರೋಡ್ ದ ನ್ಯಾಷನಲ್ ಆಂಥಮ್. ರವೀಂದ್ರನಾಥ್ ಟ್ಯಾಗೋರ್ ಅವರು ನ್ಯಾಷನಲ್ ಆಂಥಮ್ ಅನ್ನ ಬರೆದಿದ್ರು. ಸೊ ಇದನ್ನ ನಾವೇನ್ ಮಾಡ್ಬೇಕೀಗ, ಕ್ವಶನ್ WH ಕ್ವಶನ್ ಅನ್ನ ರವೀಂದ್ರನಾಥ್ ಟ್ಯಾಗೋರ್ಗೆ ಬಳಸಬೇಕಾಗುತ್ತೆ. ಸೊ ಯಾರು ನ್ಯಾಷನಲ್ ಆಂಥಮ್ ಅನ್ನ ಬರೆದಿದ್ರು ಅಂತಕ್ಕಂಥದ್ದನ್ನ ಮಾಡಬೇಕು. ಸೊ ಯಾರು ಅನ್ಲಿಕ್ಕೆ ನಾವು ಹೂವನ್ನ ತೆಗೆದುಕೊಳ್ತೇವೆ, ಇಷ್ಟೇ ನೋಡಿ. ರವೀಂದ್ರನಾಥ್ ಟ್ಯಾಗೋರ್ಗೆ ನಾವು ಹೂ ಅಂತ ಬರೆದ್ಬಿಟ್ರೆ ಮುಗೀತು. ಇನ್ನು ರೋಟ್ ದ ನ್ಯಾಷನಲ್ ಆಂಥಮ್ ಇರೋದನ್ನ ಆಸ್ ಇಟ್ ಈಸ್ ಬರೀತೀರಿ, ರೋಟ್ ದ ನ್ಯಾಷನಲ್ ಆಂಥಮ್ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕ್ ಹಾಕೋದನ್ನು ಕೂಡ ಮರೆಯೋ ಹಾಗಿಲ್ಲ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಒನ್, ದ ಮೀಟಿಂಗ್ ಸ್ಟಾರ್ಟ್ಸ್ ಎಟ್ 10 AM. ಸೊ ಮೀಟಿಂಗ್ ಸ್ಟಾರ್ಟ್ ಆಗ್ತಕ್ಕಂಥದ್ದು 10 ಗಂಟೆಗೆ ಅಲ್ವಾ. ಎಷ್ಟು ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಕೇಳಬೇಕು. ಸೊ ಯಾವಾಗ ಅಂತ ಕೇಳಬೇಕಲ್ವಾ, ವೆನ್ ಅಂತ WH ವರ್ಡ್ ಅನ್ನ ನಾವು ತೆಗೆದುಕೊಳ್ತೇವೆ. ಸ್ಟಾರ್ಟ್ಸ್ ನೋಡಿ, ಸ್ಟಾರ್ಟ್ಸ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲಿ ತೆಗೆದುಕೊಳ್ಬೇಕು. ವೆನ್ ಡಸ್, ಇಷ್ಟಾದ್ಮೇಲೆ ದ ಮೀಟಿಂಗ್ ಸ್ಟಾರ್ಟ್ ಅಂತ ಬರೀಬೇಕು. ವೆನ್ ಡಸ್ ದ ಮೀಟಿಂಗ್ ಸ್ಟಾರ್ಟ್ಸ್ ಅಂತ ಬರೀಬಾರದು ವಿದ್ಯಾರ್ಥಿಗಳೇ, ಸ್ಟಾರ್ಟ್ ಅಂತ ಬರೀಬೇಕು. ಯಾಕಂದ್ರೆ ಇಲ್ಲಿ ಡಸ್ ಅನ್ನ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡಿದ್ದೇವೆ, ಹಾಗಾಗಿ ಮೀಟಿಂಗ್ ಸ್ಟಾರ್ಟ್ ಕ್ವಶನ್ ಮಾರ್ಕ್. ಥರ್ಡ್ ಒನ್, ಶಿ ಬಾಟ್ ಅ ಡ್ರೆಸ್ ಫ್ರಮ್ ದ ಮಾರ್ಕೆಟ್. ಅವಳು ಒಂದು ಡ್ರೆಸ್ ಅನ್ನ ಮಾರ್ಕೆಟ್ ಇಂದ ಕೊಂಡ್ಕೊಂಡು ಬಂದಿದ್ದಾಳೆ. ಸೊ ಇಲ್ಲಿ ಏನನ್ನ ಕೊಂಡ್ಕೊಂಡು ಬಂದಿದ್ದಾಳೆ ಅಂತ ಮಾಡಬೇಕು ನೀವು. ಸೊ ಇಲ್ಲಿ ವಾಟ್ ಅನ್ನ ತೆಗೆದುಕೊಳ್ತೇವೆ, ವಾಟ್ ನೋಡಿ. ಇದಾದ್ಮೇಲೆ ಹೆಲ್ಪಿಂಗ್ ವರ್ಬ್ ಅನ್ನ ಹಾಕಬೇಕು. ನೋಡಿ ವರ್ಬ್ ಅನ್ನ ಗಮನಿಸಿ, ಬಾಟ್ ಅಂತ ಇದೆ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ನಾವು ಏನ್ ಮಾಡ್ತೇವೆ, ಡಿಡ್ ಅನ್ನ ತೆಗೆದುಕೊಳ್ತೇವೆ. ಇಲ್ಲಿ ಮೇಲ್ಗಡೆ ಗಮನಿಸಬಹುದು ವಿದ್ಯಾರ್ಥಿಗಳೇ, ಸ್ಟಾರ್ಟ್ಸ್ ಅಂತ ಇತ್ತು, ವರ್ಬ್ಗೆ ಎಸ್ ಸೇರ್ಕೊಂಡಿತ್ತು, ಆಗ ನಾವು ಡಸ್ ಅನ್ನ ತೆಗೆದುಕೊಂಡಿದ್ವಿ. ಇಲ್ಲಿ ಬಾಟ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಡಿಡ್ ಅನ್ನ ತೆಗೆದುಕೊಳ್ತಾ ಇದ್ದೇವೆ. ಸೊ ಇವೆಲ್ಲವನ್ನ ನೆನಪಿಟ್ಕೊಳ್ಳಿ. ವಾಟ್ ಡಿಡ್ ಆದ್ಮೇಲೆ ಸಬ್ಜೆಕ್ಟ್ ಶಿ ಇದೆ, ಅದನ್ನೇ ತೆಗೆದುಕೊಳ್ತೇವೆ. ವಾಟ್ ಡಿಡ್ ಶಿ. ಬಾಟ್ ಇರೋದನ್ನ ನೋಡಿ, ನಾವು ಡಿಡ್ ಪಾಸ್ಟ್ ಟೆನ್ಸ್ ಅಲ್ಲಿ ಬರೆದಿದ್ದೇವೆ ಹೆಲ್ಪಿಂಗ್ ವರ್ಬ್ ಅನ್ನ. ಈಗ ನಾವು ಆ ವರ್ಬ್ ಅನ್ನ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಬರಿಬೇಕು, ಬೈ ಅಂತ. ವಾಟ್ ಡಿಡ್ ಶಿ ಬೈ, ಅಂಡರ್ಲೈನ್ ಮಾಡಿರೋದನ್ನ ಬಿಟ್ಟು ನೆಕ್ಸ್ಟ್ ಇರೋ ವರ್ಡ್ ಫ್ರಮ್ ದ ಮಾರ್ಕೆಟ್ ಅಂತಕ್ಕಂಥದ್ದನ್ನ ಬರಿತೇವೆ. ಫ್ರಮ್ ದ ಮಾರ್ಕೆಟ್ ಅಂತ ಬರೆದು ಕ್ವಶನ್ ಮಾರ್ಕ್ ಅನ್ನ ಹಾಕ್ತೇವೆ ವಿದ್ಯಾರ್ಥಿಗಳೇ. ಫೋರ್ತ್ ಒನ್, ದ ಸ್ಟೂಡೆಂಟ್ಸ್ ವಿಸಿಟೆಡ್ ದ ಮ್ಯೂಸಿಯಂ ಯೆಸ್ಟರ್ಡೇ. ನಿನ್ನೆ ವಿದ್ಯಾರ್ಥಿಗಳು ಮ್ಯೂಸಿಯಂಗೆ ಭೇಟಿ ಕೊಟ್ಟಿದ್ರು ಅಂತ ಆಗುತ್ತೆ. ಸೊ ಇಲ್ಲಿ ಯೆಸ್ಟರ್ಡೇ ಇರೋದ್ರಿಂದ ನಾವು ಯಾವಾಗ ಅಂತಕ್ಕಂತಹ ಒಂದು WH ವರ್ಡ್ ಅನ್ನ ತಗೋಬೇಕು. ಸೊ ಇಲ್ಲಿ ವೆನ್ ಅನ್ನ ತೆಗೆದುಕೊಳ್ತೇವೆ ಮತ್ತು ವಿಸಿಟೆಡ್ ನೋಡಿ ವಿದ್ಯಾರ್ಥಿಗಳೇ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ.
ಸೊ ಹೆಲ್ಪಿಂಗ್ ವರ್ಬ್ ಡಿಡ್ ಅನ್ನು ತೆಗೆದುಕೊಳ್ಬೇಕು. ವೆನ್ ಡಿಡ್ ಆಯಿತು. ಇನ್ನು ದ ಸ್ಟೂಡೆಂಟ್ಸ್ ಇರೋದನ್ನು ಬರೆದುಕೊಳ್ತೇವೆ. ವೆನ್ ಡಿಡ್ ದ ಸ್ಟೂಡೆಂಟ್ಸ್. ಮತ್ತೆ ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಈಗ ನಾವು ವಿಸಿಟೆಡ್ ಇರೋದನ್ನ ವಿಸಿಟ್ ಮಾತ್ರ ಬರಿತಾ ಇದ್ದೇವೆ. ವಿಸಿಟ್ ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಡಿಡ್ ಅನ್ನ ತೆಗೆದುಕೊಂಡಿರೋ ಕಾರಣದಿಂದ ವಿಸಿಟೆಡ್ ಅಂತ ಬರೆಯೋ ಹಾಗಿಲ್ಲ. ವೆನ್ ಡಿಡ್ ದ ಸ್ಟೂಡೆಂಟ್ಸ್ ವಿಸಿಟ್ ದ ಮ್ಯೂಸಿಯಂ ಏನಿದೆನೋ ಅದನ್ನ ಆಸ್ ಇಟ್ ಈಸ್ ಬರಿತಾ ಇದ್ದೇವೆ. ಮತ್ತು ಕೊನೆಗೆ ಕ್ವೆಶ್ಚನ್ ಮಾರ್ಕ್. ಕ್ವೆಶ್ಚನ್ ನಂಬರ್ 5. ಹಿ ಕಂಪ್ಲೀಟೆಡ್ ದ ವರ್ಕ್ ಕ್ವಿಕ್ಲಿ. ಅವನು ತುಂಬ ಕ್ವಿಕ್ಲಿ ತನ್ನ ಕೆಲಸವನ್ನು ಮುಗಿಸಿದ್ದ ಅಂತಕ್ಕಂಥದ್ದು. ಸೊ ಇಲ್ಲಿ ಕ್ವಿಕ್ಲಿ ಹೌ ಅಂತ ಯೂಸ್ ಮಾಡ್ಕೋಬೇಕು, WH ವರ್ಡನ್ನು. ಮತ್ತು ಕಂಪ್ಲೀಟೆಡ್ ಗಮನಿಸಿ ಪಾಸ್ಟ್ ಟೆನ್ಸಲ್ಲಿದೆ. ಹೌ ಡಿಡ್ ಹಿ ಅನ್ನು ತೆಗೆದುಕೊಳ್ತೇವೆ. ಕಂಪ್ಲೀಟೆಡ್ ಇರೋದನ್ನು ಕಂಪ್ಲೀಟ್ ಮಾತ್ರ ಬರಿಬೇಕು. ಹೌ ಡಿಡ್ ಹಿ ಕಂಪ್ಲೀಟ್ ದ ವರ್ಕ್ ಅಂತ ಬರೆದು ಕ್ವೆಶ್ಚನ್ ಮಾರ್ಕನ್ನು ಹಾಕ್ತೇವೆ. 6th ಒನ್. ದ ಟ್ರೈನ್ ಅರೈವ್ಡ್ ಅಟ್ 10 PM. 10 ಗಂಟೆಗೆ ಟ್ರೈನ್ ಅರೈವ್ ಆಯಿತು ಅಂತಕ್ಕಂಥದ್ದು. ಸೊ ಯಾವಾಗ ಟ್ರೈನ್ ಅರೈವ್ ಆಯಿತು ಅಂತ ಮಾಡಬೇಕು. ವೆನ್ ಅನ್ನು ಇಲ್ಲೂ ಕೂಡ ತೆಗೆದುಕೊಳ್ತೇವೆ. ಮತ್ತು ಅರೈವ್ಡ್ ಪಾಸ್ಟ್ ಟೆನ್ಸ್ ಇದೆ, ಸೊ ಡಿಡ್ ಅನ್ನು ತೆಗೆದುಕೊಳ್ಳಿ. ವೆನ್ ಡಿಡ್ ದ ಟ್ರೈನ್ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಆಸ್ ಇಟ್ ಈಸ್. ವೆನ್ ಡಿಡ್ ದ ಟ್ರೈನ್ ಅರೈವ್ಡ್ ಇರೋದನ್ನು ಅರೈವ್ ಅಂತ ಮಾತ್ರ ಬರೀತೇವೆ, ಕ್ವೆಶ್ಚನ್ ಮಾರ್ಕನ್ನು ಹಾಕ್ತೇವೆ. 7th ನೋಡಿ. ದೇ ಆರ್ ಗೋಯಿಂಗ್ ಟು ಬೆಂಗಳೂರು ಟುಮಾರೋ ಅಂತ ಇದೆ. ಅವರು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದಲ್ವಾ. ಸೊ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅವರು ಅಂತ ಮಾಡಬೇಕು. ಸೊ ಎಲ್ಲಿಗೆ ಅನ್ಲಿಕ್ಕೆ ವೇರ್ ಅಂತ ತೆಗೆದುಕೊಳ್ತೇವೆ. ಮತ್ತು ನೋಡಿ ಆರ್ ಗೋಯಿಂಗ್ ಇದೆ ಅಲ್ವಾ. ವೇರ್ ಆರ್ ದೇ ಗೋಯಿಂಗ್. ವೇರ್ ಆರ್ ದೇ ಗೋಯಿಂಗ್ ಟುಮಾರೋ ಮತ್ತು ಕ್ವೆಶ್ಚನ್ ಮಾರ್ಕ್. ವೇರ್ ಆರ್ ದೇ ಗೋಯಿಂಗ್ ಟುಮಾರೋ. 8th ನೋಡಿ. ದ ಟೀಚರ್ ಎಕ್ಸ್ಪ್ಲೇನ್ಡ್ ದ ಲೆಸನ್ ಕ್ಲಿಯರ್ಲಿ ಅಂತ ಇದೆ. ಟೀಚರ್ ಇಲ್ಲಿ ಲೆಸನ್ ಅನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಯಾರು ಅಂತ ಮಾಡಬೇಕಲ್ವಾ. ಹೂ ಅಂತ ತೆಗೆದುಕೊಳ್ತೇವೆ. ಮತ್ತು ಹೂ ಆದಮೇಲೆ ನೀವು ಯಾವುದೇ ಹೆಲ್ಪಿಂಗ್ ವರ್ಬ್ ಹಾಕೋ ಅವಶ್ಯಕತೆ ಇಲ್ಲ, ಉಳಿದಿರ್ತಕ್ಕಂಥದ್ದನ್ನು ಆಸ್ ಇಟ್ ಈಸ್ ಬರೀತೀರಾ. ಹೂ ಎಕ್ಸ್ಪ್ಲೇನ್ಡ್ ದ ಲೆಸನ್ ಕ್ಲಿಯರ್ಲಿ ಅಂತ ಆಗುತ್ತೆ. ಒಂದು ವೇಳೆ ಇದೇ ಸೆಂಟೆನ್ಸ್ಗೆ ಕ್ಲಿಯರ್ಲಿಗೆ ಅಂಡರ್ಲೈನ್ ಇದ್ದಿದ್ರೆ ಏನು ಮಾಡ್ತೀವಿ ಅದನ್ನು ಕೂಡ ನೋಡ್ಬಿಡೋಣ. ಹೇಗೆ ಟೀಚರ್ ಲೆಸನ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ಆಗಬೇಕು. ಸೊ ಹೌ ಅನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ, ನೆನ್ಪಿಟ್ಕೊಳ್ಳಿ. ಹೌ ಮತ್ತು ಎಕ್ಸ್ಪ್ಲೇನ್ಡ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಡಿಡ್ ಅನ್ನು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಹೌ ಡಿಡ್ ದ ಟೀಚರ್ ಎಕ್ಸ್ಪ್ಲೇನ್ ದ ಲೆಸನ್ ಅಂತ ಬರೆದು ಕ್ವೆಶ್ಚನ್ ಮಾರ್ಕ್ನ ಹಾಕಬೇಕಾಗುತ್ತೆ. ಸೊ ಈ ರೀತಿ ನೀವು ಯಾವುದಕ್ಕೆ ಅಂಡರ್ಲೈನ್ ಮಾಡಿದೆ ಅದರ ಬೇಸ್ WH ಕ್ವೆಶ್ಚನ್ ಅನ್ನು ಫ್ರೇಮ್ ಮಾಡಬೇಕು. 9th ಒನ್ ನೋಡಿ. ವಿ ಸೆಲೆಬ್ರೇಟೆಡ್ ದ ಫೆಸ್ಟಿವಲ್ ಲಾಸ್ಟ್ ವೀಕ್ ಅಂತ ಇದೆ. ಸೊ ಹಬ್ಬವನ್ನು ನಾವೆಲ್ಲರೂ ಕೂಡ ಲಾಸ್ಟ್ ವೀಕ್ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ. ಸೊ ದ ಫೆಸ್ಟಿವಲ್ಗೆ ಅಂಡರ್ಲೈನ್ ಇರೋದ್ರಿಂದ ವಾಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ನಾವು ಇಲ್ಲಿ ನಾವು ಏನನ್ನು ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ. ಮತ್ತು ಸೆಲೆಬ್ರೇಟೆಡ್ ಪಾಸ್ಟ್ ಇದೆ. ವಾಟ್ ಡಿಡ್ ಸಬ್ಜೆಕ್ಟ್ ವಿ. ಸೆಲೆಬ್ರೇಟೆಡ್ ಇರೋದನ್ನು ಕೇವಲ ಸೆಲೆಬ್ರೇಟ್ ಅಷ್ಟೇ ಬರೀತೇವೆ. ವಾಟ್ ಡಿಡ್ ವಿ ಸೆಲೆಬ್ರೇಟ್ ಲಾಸ್ಟ್ ವೀಕ್ ಅಂತ ಬರೆದು ಕ್ವೆಶ್ಚನ್ ಮಾರ್ಕನ್ನು ಹಾಕಬೇಕು. 10th ಒನ್. ದ ಬಾಯ್ ಈಸ್ ಕ್ರೈಯಿಂಗ್ ಬಿಕಾಸ್ ಹಿ ಈಸ್ ಹರ್ಟ್. ಮಗು ಅಳ್ತಾ ಇದೆ ಯಾಕೆಂದರೆ ಅವನಿಗೆ ಹರ್ಟ್ ಆಗಿದೆ. ಸೊ ಇಲ್ಲಿ ಮಗು ಯಾಕೆ ಅಳ್ತಾ ಇದೆ ಅಂತ ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ರೀಸನ್ ಆಗಿರೋದ್ರಿಂದ ವೈ ಅನ್ನು ತೆಗೆದುಕೊಳ್ಬೇಕು. ವೈ ಈಸ್ ದ ಬಾಯ್ ಕ್ರೈಯಿಂಗ್ ಅಂತ ಬರೆದು ಕ್ವೆಶ್ಚನ್ ಮಾರ್ಕನ್ನು ಹಾಕಬೇಕು. ಸೊ ಈ ರೀತಿ ವಿದ್ಯಾರ್ಥಿಗಳೇ ಈ 5 ಟಾಪಿಕ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ರೀರೈಟ್ ಆಸ್ ಡೈರೆಕ್ಟೆಡ್ ಅಲ್ಲಿ ಈ ಪ್ರಶ್ನೆಗಳು ಬರ್ತವೆ. ಎಲ್ಲರೂ ಕೂಡ ನೀವು 5ಕ್ಕೆ 5 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಆ ಟಾಪಿಕನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಿ ಕಳಿಸಿದ್ರೆ ಐ ವಿಲ್ ಟ್ರೈ ಟು ಗಿವ್ ಸಮ್ ಸೊಲ್ಯೂಷನ್ಸ್ ಆ್ಯಂಡ್ ರೂಲ್ಸ್ ಫಾರ್ ದ್ಯಾಟ್ ಟಾಪಿಕ್ ಆಲ್ಸೋ. Don't forget to hit the subscribe button and all the best for your examination, dear students. Bye bye.